ಓಂ ಶಾಂತಿ. ಬ್ರಹ್ಮಬಾಬಾವರ ಜೀವನ ಚರಿತ್ರೆಯ 20ನೇ ಭಾಗ. ಹೃದಯ ಪುಷ್ಪ ದಾದೀಜಿಯವರ ತಂದೆಯವರು ಬಾಬಾವ್ರ ಹತ್ರ ಬರ್ತಾರೆ. ಅವಾಗ ಅವ್ರಿಗೆ ಓಂ ರಾಧೆಯವರು ಹೇಳ್ತಾರೆ, ನೀನು ಒಂದು ಚೈತನ್ಯ ಆತ್ಮ ಇದ್ದಿ, ಈ ಶರೀರ ನೀವಲ್ಲ, ಇದು ಮಂದಿರವಾಗಿದೆ, ಮಂದಿರದಲ್ಲಿ ಯಾವಾಗಲೂ ಮಾಂಸವನ್ನು ನೈವೇದ್ಯ ಕೊಡ್ತಾರೆ ಅನ್ನೋದು ಕೇಳ್ತಾರೆ ಅವರು. ಎಂದಾದರೂ ಮೂರ್ತಿಗಳಿಗೆ ಅಥವಾ ಜಡಚಿತ್ರಗಳಿಗೆ ಮದ್ಯವನ್ನು ಸ್ವೀಕಾರ ಮಾಡಲಾಗುತ್ತಿದೆಯಾ? ಅಂದ್ರೆ ಇಲ್ಲಿ ಇವರೆಲ್ಲ ಶಿಂದಿಗಳು ಏನಿದ್ರಂದ್ರೆ ಈ ತಾಮಸಿಕ ಆಹಾರವನ್ನು ಸ್ವೀಕಾರ ಮಾಡೋದು, ಮದ್ಯಪಾನವನ್ನು ಸ್ವೀಕಾರ ಮಾಡೋದು, ಅದು ವಿದೇಶದ ಮದ್ಯಪಾನ ಅಂದರೆ ತುಂಬ ಕಾಸ್ಟ್ಲಿ ಇದ್ದ ಮದ್ಯಪಾನವನ್ನು ಸೇವನೆ ಮಾಡ್ತಿದ್ರು. ಅದಕ್ಕೆ ರಾಧೆಯವರು ಕೇಳ್ತಾರೆ ಅವರಿಗೆ, ಇದು ದೇಹದಲ್ಲಿ ಹಂಗೆ ಒಂದು ಮಂದಿರದಲ್ಲಿ ಒಂದು ಮೂರ್ತಿ ಇರ್ತದೆ, ಆ ಪ್ರಕಾರವಾಗಿ ದೇಹದಲ್ಲಿ ಆತ್ಮ ಚೈತನ್ಯದ ಇದರಲ್ಲಿ ಮದ್ಯವನ್ನು ಸ್ವೀಕಾರ ಮಾಡಿಸ್ತಾರೆ ಅನ್ನೋದು ಕೇಳ್ತಾರೆ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ ಎಂದು ಈ ಪ್ರಕಾರ ಪ್ರಭಾವಶಾಲಿ ರೀತಿಯಿಂದ ತಿಳಿಸಿಕೊಟ್ಟರು. ಆಗ ನಮ್ಮ ತಂದೆಯ ಜೀವನದಲ್ಲಿ ಪರಿವರ್ತನೆ ಬಂದಿತ್ತು. ಹೃದಯ ಪುಷ್ಪದ ದೇವರ ತಂದೆ ಮಾತು ಹೇಳ್ತಿದ್ದಾರೆ ಅಲ್ಲಿ. ಹಾಗೂ ಅವರ ಅಂತರಾತ್ಮದಲ್ಲಿ ಮಾಂಸ ಮತ್ತು ಕುಡಿತ ಇವೆಲ್ಲದರ ಸೇವನೆ ಮಾಡಿ, ಜೊತೆಗೆ ಕ್ರೋಧ ಹಾಗೂ ಅಶುದ್ಧ ವ್ಯವಹಾರದಿಂದ ಬಹಳ ಪಾಪವನ್ನು ಮಾಡಿದರೆಂದು ಅನುಭವ ಆಗ್ತಾಯಿತ್ತು. ಅವಾಗ ಅನುಭವ ಆಯಿತು ಅವರಿಗೆ, ಇದುವರೆಗೆ ಅನುಭವ ಆಗ್ತಿದ್ದಿಲ್ಲ. ಈ ಮಾತಿನ ಮನನ ಮಾಡುತ್ತಾ ಅವರಲ್ಲಿ ಭಿನ್ನ ಆತ್ಮೀಯ ನಶೆ ಬಂದಿತ್ತು. ಆವಾಗ ಅವರಿಗೆ ಪರಿವರ್ತನೆ ಆಯಿತು. ನಾನು ಶರೀರ ರೂಪಿ ಮಂದಿರದಲ್ಲಿ ಇರುವಂತಹ ಆದಿ ಸ್ವರೂಪದ ಒಂದು ಚೇತನ ದೇವತನಾಗಿದ್ದೇನೆ. ಆವಾಗ ಅನುಭವ ಆಯಿತು, ಟಚ್ ಆಯಿತು ಆತ್ಮಕ್ಕೆ, ನಾನು ಚೈತನ್ಯ ದೇವತೆಯಾಗಿದ್ದೇನೆ ಎನ್ನುವ ಈ ಎರಡು ಅಲೆಯನ್ನು ತಮ್ಮ ಮನಸ್ಸಿನಲ್ಲಿ ಪಡೆದು ಮನೆಗೆ ಬಂದರು. ಅದೇ ಚಿಂತನೆ ಮಾಡ್ತಾ ಮಾಡ್ತಾ ಆಶ್ರಮದಿಂದ ಮನೆಗೆ ಬಂದರು, ಸತ್ಸಂಗದಿಂದ, ಓಮ ಮಂಡಳಿಯಿಂದ. ಆಮೇಲೆ ಅವರು ತಮ್ಮ ಕುಡಿತದ ಬಾಟಲ್ಗಳನ್ನು ತೆಗೆದು ಹೊರಗಡೆ ದಾರಿಯ ಪಕ್ಕದಲ್ಲಿ ಅಂದರೆ ಎಸೆದರು. ಅದು ಹೊರದೇಶದ ಮದ್ಯವಾಗಿತ್ತು. ತುಂಬ ಬೆಲೆ ಬಾಳುವ ಬಾಟಲ್ಗಳಾಗಿದ್ದವು. ಇದನ್ನು ಯಾರು ಹೇಳ್ತಾರೆ? ದಾದಿ ಹೇಳಕತ್ತಾರ. ಅವರು ಬಾಟಲ್ಗಳನ್ನು ಎಸೆಯುವುದನ್ನು ನೋಡಿದ ಅವರ ಲೌಕಿಕ ತಮ್ಮ ಅವ್ರಿಗೇನು ಹೇಳ್ತಾರೆ, ದಾದಾ ಅಂದ್ರೆ ಅಣ್ಣ, ತಾವು ಇದನ್ನು ಏಕೆ ದಾರಿಯಲ್ಲಿ ಎಸೆಯುತ್ತೀರಿ? ನಿಮಗೆ ಅದು ಬೇಡವಾದರೆ ನನಗೆ ಕೊಡಿ ಎಂದು ಹೇಳಿದರು. ಅವ್ರ ಹತ್ತಾರ, ನೀವು ಯಾಕೆ ಹೋಗ್ತೀರಿ, ಇದನ್ನು ನನಗೆ ಕೊಡ್ರಿ, ನೀವು ಕುಡ್ಲಿಕ್ಕೆ ಬಿಡಿ, ನನಗೆ ಕೊಡು ಅಂತ ಕೇಳ್ತಾರೆ. ಅವಾಗ ಅದಕ್ಕೆ ಅವ್ರೇನು ಹೇಳ್ತಾರೆ, ದಾದಾ ಏನು ಹೇಳ್ತಾರೆ ಅವರು, ಯಾವ ಪಾಪದ ಕೆಲಸವನ್ನು ನಾನು ಬಿಟ್ಟಿದ್ದೇನೆವು ಅದನ್ನು ನಿಮ್ಮ ಕೈಯಲ್ಲಿ ಮಾಡಿಸಬಾರದು, ನನಗೂ ಬಿಟ್ಟನಂದ್ರೆ ನಿಮಗೂ ಮಾಡಿಸಬಾರ್ದು ಎಂದು ಹೇಳಿದರು. ಆ ದಿನದಿಂದಲೇ ನಮ್ಮ ತಂದೆಯವರು ಸಸ್ಯಾಹಾರಿಯಾದರು. ಅಲ್ಲಿಂದ ಅವರು ಸಸ್ಯಾಹಾರಿ ಆದರು ಅಂತ ಇಲ್ಲಿ ದಾದಿ ಹೇಳ್ತಾರೆ. ಹಾಗೂ ತಮ್ಮ ಮನೆಯಲ್ಲಿ ಶುದ್ಧ ಭೋಜನೆ ನಿಷೇಧವಾಯಿತು. ಅಲ್ಲಿಂದ ಊಟನೂ ಮನೆಯಲ್ಲಿ ಶುದ್ಧ ಊಟ ಮಾಡ್ಲಿಕ್ಕೆ ಯಾಕಂದ್ರೆ ಮನೆ ಮುಖ್ಯಸ್ಥ ಚೇಂಜ್ ಆದಾಗ ಆಟೋಮೆಟಿಕ್ ಎಲ್ಲರೂ ಚೇಂಜ್ ಆಗಲೇಬೇಕಾಗ್ತದೆ. ಅದಕ್ಕೆ ಬಾಬಾವ್ರು ಏನು ಮಾಡಿದರು, ತಮ್ಮ ಪರಿವಾರದವ್ರಿಗೆ ಹೆಂಗೆ ಜ್ಞಾನ ಕೊಟ್ಟರು ಹಂಗೆ ಇಲ್ಲಿನೂ ಇವ್ರ ಪರಿವಾರ ಪರಿವರ್ತನೆ ಆಯಿತು. ಯಾವಾಗ ನನ್ನ ಲೌಕಿಕ ತಂದೆಗೆ ಜ್ಞಾನದ ಅರಿವು ಬಂದಿತು, ಆಗ ನಾನು ಪತ್ರವನ್ನು ಬರೆದುಕೊಡಲು ಹೇಳಿದೆ. ಆವಾಗ ಅವ್ರಿಗೆ ಹೃದಯ ಪುಷ್ಪದಾದಿ ಹೇಳ್ತಾರೆ, ನನಗೆ ಪತ್ರ ಬರೆದು ಕೊಡಿ ಅಂಥೇಳಿ. ಆ ಸಮಯದಲ್ಲಿ ನನ್ನ ಲೌಕಿಕ ತಂಗಿ ಹಾಗೂ ತಾಯಿಯೂ ಸಹ ಒಪ್ಪಿಗೆ ಪತ್ರವನ್ನು ಪಡೆಯಲು ಇಷ್ಟಪಟ್ಟರು. ಲೌಕಿಕ ತಂದೆ ಅಂದರೆ ಚಂದ್ರಮಣಿ ದಾದಿಯವರು ಪಂಜಾಬ್ದಲ್ಲಿದ್ದರು, ಹೃದಯ ಪುಷ್ಪದಾದಿಯವರು ಕರ್ನಾಟಕ ಹೋದರು. ಆದರೆ ಈಗ ಈ ಮಧ್ಯದಲ್ಲಿ ಹೃದಯ ಪುಷ್ಪದಾದಿ ಶರೀರ ಬಿಟ್ಟ ನಂತರ ಚಂದ್ರಮಣಿ ದಾದಿಯವರು ಬೆಂಗಳೂರಿಗೆ ಬಂದಿದ್ದರು. ಯಾವ ಬೆಂಗಳೂರಲ್ಲಿ ಬಂದಿರೋ ಅವಾಗೇ ಶರೀರ ಬಿಟ್ಟರು ಅವರು. ಯಾರು? ಚಂದ್ರಮಣಿ ದಾದಿಯವರು ಅಲ್ಲೂ ಬೆಂಗಳೂರಿಗೆ ಬಂದು ದೇಹ ಬಿಟ್ಟರು. ಆಗ ನನ್ನ ತಂದೆ, ನಾನು ನಿಮಗೂ ಸಹ ಜ್ಞಾನಾಮೃತ ಸವಿಯಲು ಮತ್ತು ಸವಿಸಲು ಅನುಮತಿ ಕೊಡುತ್ತೇನೆ, ಜೊತೆಗೆ ನಾನೂ ಸಹ ಜ್ಞಾನಾಮೃತವನ್ನು ಸೇವನೆ ಮಾಡುತ್ತೇನೆಂದು ಪತ್ರದಲ್ಲಿ ಬರೆಯುತ್ತೇನೆ. ನೋಡಿರಿ, ಇಲ್ಲಿ ಹೃದಯ ಪುಷ್ಪದಾದಿ, ಅವರ ತಂಗಿ, ಅವರ ತಾಯಿ ಮತ್ತು ಅವರ ಅಪ್ಪ 4 ಜನ ಅದರಲ್ಲಿ ಪತ್ರದಲ್ಲಿ ಬರೆದು
ಬರೆದು ಕೊಟ್ಟರು. ಅವರು ನಮಗೆ ತುಂಬ ಖುಷಿಯಿಂದ ಪತ್ರವನ್ನು ಬರೆದುಕೊಟ್ಟು ನಮ್ಮ ಇಡೀ ಕುಟುಂಬ ಈಶ್ವರ ಜ್ಞಾನದಲ್ಲಿ ತನು ಮನ ಧನ ಸಹಿತ ಅರ್ಪಣೆ ಮಾಡಿದೆವು. ಈಗ ಈ ಸಮಯದಲ್ಲಿ ಮಧ್ಯದಲ್ಲಿ ಬ್ರಹ್ಮಬಾಬು ಅವರು ಯಾವ ಪ್ರಕಾರವಾಗಿ ತ್ಯಾಗ ಮಾಡಿದರು, ಸರ್ವಸ್ವವನ್ನು ಕೋಟಿಗಟ್ಟಲೆ ಆಸ್ತಿ ಇತ್ತು. ಆ ಸಮಯದಲ್ಲೇ ಇನ್ನೂ ಅನೇಕ ಪರಿವಾರದವರು, ಇವ್ರದ್ದು ಪರಿವಾರ ಪೂರ್ಣ, ಇವರು ಸಹ ಕಂಪ್ಲೀಟ್ ಕೆಲವೊಂದು ಪರಿವಾರ ಸಂಪೂರ್ಣ ಸಮರ್ಪಣೆ ಆದರು. ತನು ಮನ ಧನದಿಂದ ಬ್ರಹ್ಮಬಾಬುವ್ರ ಜೊತೆ ಇವರು ಸಮರ್ಪಣೆ ಆದರು. ಈ ರೀತಿ ಬಾಬಾವರನ್ನು ಯಾರೇ ಭೇಟಿ ಮಾಡಿದರೂ ಜ್ಞಾನದ ನಿಜವಾದ ಚಮತ್ಕಾರ ಅಥವಾ ಜಾದುವಿನಿಂದ ಶೀಘ್ರ ಸಂಸ್ಕಾರ ಬದಲಾಗಿ ಕೆಟ್ಟ ಹವ್ಯಾಸಗಳು ಬಿಟ್ಟು ಆತ್ಮ ಪ್ರಭುವಿನ ಸತ್ತ ಆಕರ್ಷಣೆಯಲ್ಲಿ ತೊಡಗಿತು. ಅದಕ್ಕೆ ಇಲ್ಲಿ ಬಾಬಾವ್ರದ್ದು ಈ ಮಾತನ್ನು ವಿಶೇಷವಾಗಿ ದಾದಿ ಯಾಕೆ ವರ್ಣನೆ ಮಾಡ್ತಾರಂದ್ರೆ, ಅನೇಕರಿಗೆ ಗೊತ್ತಿಲ್ಲ, ಬ್ರಹ್ಮಬಾಬಾವ್ರು ಒಬ್ಬರೇ ಸರೆಂಡರ್ ಆಗಲಿಲ್ಲ. ಇನ್ನೂ ಅನೇಕ ಕೆಲವೊಂದು ಗ್ರೂಪ್ಗಳು, ಕೆಲವೊಂದು ಪರಿವಾರ ಸಹಿತ ಸಮರ್ಪಣೆ ಆದರು. ಆವಾಗ ಜೊತೆಗೆ ಸಹಜವಾಗಿ ಸುಖ ಶಾಂತಿ ಪ್ರಾಪ್ತಿಯನ್ನು ಮಾಡುತ್ತಿದ್ದರು. ಅದಕ್ಕೆ ಯಾವಾಗ ಸರೆಂಡರ್ ಆದರೂ ನಿಶ್ಚಿಂತಾಗಿ ಜೀವನವನ್ನು ಪರಮಾತ್ಮ ಕೊಟ್ಟರು. ಅವರ ಜೀವನದಲ್ಲಿ ಖುಷಿ ಆನಂದ ಆಟೋಮೆಟಿಕ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮುಂದೆ ಹೇಳ್ತಾರೆ, ಈ ಪ್ರಕಾರ ಬಹಳಷ್ಟು ಕನ್ಯೆಯರು ಮಾತೆಯರು ಜೊತೆಗೆ ಅಣ್ಣಂದಿರು ಪತ್ರವನ್ನು ಬರೆಸಿಕೊಂಡು ಬಂದರು. ಯಾಕಂದರೆ ಗೌರ್ಮೆಂಟ್ ಏನು ಮಾಡ್ತಂದ್ರೆ, ಯಾರಿಗೆ ಪತ್ರ ಯಾಕಂದರೆ ಅವ್ರು ಸ್ವ ಇಚ್ಛೆಯಿಂದ ತಂದೆ ತಾನೇ ಕೊಟ್ಟಾರ ಹೋಗಂದಾಗ ಇಲ್ಲಿ ಯಾವುದೇ ಪ್ರಕಾರ ತೊಂದರೆ ಆಗಬಾರ್ದಂತೆ ಬಾಬಾವರು ಈ ನಿಯಮವನ್ನು ಮಾಡಿದರು. ಬಾಬಾ ಅವರು ಸ್ವಯಂ ತಮ್ಮ ಲೌಕಿಕ ಪುತ್ರಿ, ಅವ್ರದ್ದು ಲೌಕಿಕ ಪುತ್ರಿ ನಿರ್ಮಲ್ ಶಾಂತಮಣಿ ದಾದಿ ಸೊಸೆ ರಾಧಿಕ್ ಅಂದ್ರೆ ಅವ್ರ ಹೆಸರು ರಾಧಿಕಾ ಇತ್ತು. ಅವರೇ ಮುಂದೆ ಬ್ರಿಜೇಂದ್ರ ದಾದಿ ಆದರು. ಮತ್ತು ಅವರ ಧರ್ಮಪತ್ನಿಯಾದ ಯಶೋಧ ಅವರಿಗೂ ಪತ್ರವನ್ನು ಬರೆದು ಕೊಟ್ಟರು. ನೋಡ್ರಿ, ಬಾಬಾವರು ಯಾವ ಪ್ರಕಾರವಾಗಿ ನೇಮ ಮಾಡ್ತಾರೆ, ಅವರು ಅದಕ್ಕೆ ಅನ್ವಯವಾಗಿ ತಮ್ಮ ಪರಿವಾರದವರಿಗೆ ಸಹ ಪತ್ರವನ್ನು ಬರೆದು ಕೊಟ್ಟರು. ಮುಂದೆ ಅದೇ ಒಂದು ಮಾಧ್ಯಮದಲ್ಲಿ ಓಂ ಮಂಡಳಿ ಏನು ಪರಿವರ್ತನೆ ಆಯಿತು ಅಂದ್ರೆ, ಕುಮಾರಿಯರಿಗೆ, ಸಣ್ಣ ಮಕ್ಕಳಿಗೆ ಹಾಗೂ ಮಕ್ಕಳಿಗೆ 2 ಪ್ರಕಾರ ಶಿಕ್ಷಣದ ವ್ಯವಸ್ಥೆ ಮಾಡಿದರು ಬಾಬಾವರು ನಿಧಾನವಾಗಿ ಈ ಮಾತುಗಳನ್ನು ಕೇಳ್ತಾ ಪರಮಾತ್ಮ ಟಚ್ ಮಾಡ್ತಾಯಿದ್ರು. ಬ್ರಹ್ಮಬಾಬಾವರು ಅದರಲ್ಲಿ ನಡೀತಿದ್ರು. ಓಂ ಮಂಡಳಿಗೆ ಬರುತ್ತಿದ್ದ ಕುಟುಂಬದ ಹಿರಿಯರು ಲೌಕಿಕ ವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಸಹ ಓದುವಂತೆ ಮಕ್ಕಳ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದರು. ಅದರಲ್ಲಿ ತುಂಬ ಜನ ಬರ್ಲಕ್ಕತ್ತಾನ, ಸಣ್ಣ ಮಕ್ಕಳು ಇದ್ರಲ್ಲ, ಅವ್ರಿಗಿನ್ನ ಎಜುಕೇಷನ್ ಮುಗಿಬೇಕಲ್ಲ, ಅದನ್ನು ಮಾಡಿಸೋಕಂತ ಹೇಳಿದರು. ಜೊತೆಯಲ್ಲಿ ಆಧ್ಯಾತ್ಮಿಕವನ್ನು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಸ್ವಯಂ ಬಾಬಾ ಅವರಿಗೂ ಸಹ ಮೊದಲೇ ಸಣ್ಣ ಮಕ್ಕಳಿಗೆ ಜ್ಞಾನ ಜೋಗುಳ ಹಾಡುವುದು ಅಂದರೆ, ಬಾಬಾವ್ರ ಬುದ್ಧಿಯೊಳಗೆ ಮೊದಲೇ ಏನಿತ್ತು, ಒಂದು ಸಣ್ಣ ಮಕ್ಕಳ ಸ್ಕೂಲ್ ತೆಗಿಬೇಕಂತ ಇತ್ತು, ಬುದ್ಧಿಯೊಳಗಿತ್ತು. ಅದು ಪ್ರಾಕ್ಟಿಕಲ್ ಆಯಿತು. ಯಾರಿಗಿತ್ತು? ಬ್ರಹ್ಮಬಾಬಾವರಿಗೆ. ಅದನ್ನು ಶಿವಬಾಬಾವ್ರು ನೆರವೇರಿಸ್ಕೊಟ್ರು. ಹಾಗೂ ಸತ್ಯ ಗುರುಕುಲದ ವಾತಾವರಣವಿದ್ದಾಗ ಮಕ್ಕಳ ಕಲ್ಯಾಣವಾಗೋದು ಸಾಧ್ಯವೆಂಬುದು ಅವರಿಗೆ ಬುದ್ಧಿಯೊಳಗಿತ್ತು, ವಿಚಾರವಿತ್ತು. ಆದ ಕಾರಣ ಬಾಬಾವರು ಬಾಲಕರ ಹಾಗೂ ಬಾಲಕರ ಶಿಕ್ಷಣಕ್ಕಾಗಿ ವ್ಯವಸ್ಥೆ ಮಾಡಿದರು. ಬೇರೆ ಬೇರೆ ವ್ಯವಸ್ಥೆ ಮಾಡಿದರು. ಬೆಳಗ್ಗೆ ಹಾಗೂ ಸಾಯಂಕಾಲ ಸತ್ಸಂಗ ನಡೆಯುತ್ತಿತ್ತು. ಬೆಳಗ್ಗೆ ಮತ್ತು ಸಾಯಂಕಾಲ ಬಾಬಾವರ ದಿವ್ಯ ಜ್ಞಾನದ ಸತ್ಸಂಗ ಮಾಡ್ತಿದ್ರು. ಅದರ ನಡುವೆ ಅಂದರೆ 8ರಿಂದ 12 ಗಂಟೆವರೆಗೆ ಕನ್ಯರಿಗೆ ಶಿಕ್ಷಣ ಸಿಗುತ್ತಿತ್ತು. ಅಂದರೆ ಸಣ್ಣ ಮಕ್ಕಳಿಗೆ ಓದಿಸ್ತಾ ಇದ್ದರು ಕನ್ಯರಿಗೆ. ಅದರಲ್ಲಿ ಲೌಕಿಕ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ಜೊತೆಗೆ ಇನ್ನೂ ಹಲವು ರೀತಿಯ ಕಲೆಗಳನ್ನು, ಉದಾಹರಣೆಗೆ ಹೊಲಿಗೆಯ ಕಲೆ, ಹೀಗೆ ಮುಂತಾದವುಗಳನ್ನು ಸಹ ಕಲಿಸಿಕೊಡಲಾಗುತ್ತಿತ್ತು. ಇಲ್ಲಿ ಏನಾಗ್ತದೆ ಅಂದ್ರೆ, ಹೊರಗಡೆ ಸಮಸ್ಯೆ ಪ್ರಾರಂಭ ಆದಾಗ ಬಾಬಾವರು ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದರು. ಅಲ್ಲಿ ಮಕ್ಕಳಿಗೆ ಟೇಲರಿಂಗ್ ಕಲಿಸಿಕೊಡ್ತಿದ್ರು. ಹೀಗಾಗಿ ಜನರಿಗೆ ಏನಾಗ್ತಿತ್ತು, ಇಲ್ಲ ಅವರು ಓದ್ಲಾಕ್ಕೆ ಹೋಗ್ತಾರೆ, ಮಕ್ಕಳಿಗೆಲ್ಲ ವಿದ್ಯೆ ಕಲಿತಾರಂತೆ. ಬಾಬಾವ್ರ ಯುಕ್ತಿಯಿಂದ ಈ ಆಶ್ರಮದ ಮುಂದೆ ಈ ಓಮ ಮಂಡಳಿ ವಿಸ್ತಾರ ಮಾಡ್ತಾರೆ. ಮುಂದೆ ಹೇಳ್ತಾರೆ, ಹಿರಿಯರಿಲ್ಲದೆ ಸಣ್ಣ ವಯಸ್ಸಿನ ಬಾಲಕ ಹಾಗೂ ಬಾಲಕಿಯರು ಸಹ ಲೌಕಿಕ ಮತ್ತು ಅಲೌಕಿಕ ವಿದ್ಯೆಗಳನ್ನು ಕಲಿಸಿಕೊಡುತ್ತಿದ್ದರು. ಈ ಪ್ರಕಾರ ಸಣ್ಣ ಮಕ್ಕಳಲ್ಲಿ ಪ್ರಾರಂಭದಿಂದಲೇ ಸಾತ್ವಿಕತೆ, ಯಾವಾಗ ಸಣ್ಣ ಮಕ್ಕಳಿದ್ದಾಗನೇ ಅವರಿಗೆ ಸಾತ್ವಿಕತೆ ಜ್ಞಾನ ಪ್ರಾರಂಭ ಆಯಿತು, ಪುರುಷಾರ್ಥ ಮಾಡಲಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಯಾವಾಗ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು, ಆಗ ಬೋರ್ಡಿಂಗ್ ತೆಗಿಬೇಕಾಯಿತು. ಮಕ್ಕಳು ಹಾಗೆ ಮಕ್ಕಳು ಹೆಚ್ಚಿಗೆ ಬರ್ತಾ ಬಂದಾಗ ಬೋರ್ಡಿಂಗ್ ತೆಗೆಯಲಾಯಿತು. ಕನ್ಯರಿಗೆ ಹಾಗೂ ಮಕ್ಕಳ ಶಿಕ್ಷಣ ವಿಷಯದಲ್ಲಿ ಲುಧಿಯಾನದ ಈಶ್ವರಿ ವಿದ್ಯಾಲಯದ ನಿಮಿತ್ತರಾದ ಅವರೊಬ್ಬರು ಯಾರು ನಿಮಿತ್ತಿದ್ರಲ್ಲ ಅವರು ಈ ಮಾತನ್ನು ಹೇಳ್ತಾರೆ. ಹಾಗೂ ಆ ಸಮಯದಲ್ಲಿ ಬಾಲಕ ಹಾಗೂ ಬಾಲಕಿಯರಿಗೆ ಶಿಕ್ಷಣ ಕೊಡುವ ಕಾರ್ಯಕ್ಕಾಗಿ ಅನ್ಯ ಶಿಕ್ಷಕರು ಅಂದರೆ ಚನ್ಮಣಿ ದಾದಿ ಟೀಚ್ ಮಾಡ್ತಿದ್ರು. ಸ್ವಲ್ಪ ದೊಡ್ಡವರಿದ್ದರು ಇವರು.
ನಿಮಿತ್ತರಾದರು. ಬ್ರಹ್ಮಕುಮಾರಿ ಗುಲ್ಜಾರ್ ಹೃದಯ ಮೋಹಿನಿಜಿ ಯಾವ್ರ ಬಾಬು ಅವ್ರ ರಥದಲ್ಲಿ ಅವ್ರ ಬಗ್ಗೆ ನಾವು ಕೇಳ್ತಿರ್ತೀವೋ ಅವರು ತಮ್ಮ ಮಾತುಗಳನ್ನು ಇಲ್ಲಿ ತಮ್ಮದೇ ಶಬ್ದದಲ್ಲಿ ಹೇಳ್ತಾರೆ. ಹೀಗೆ ತಿಳಿಸುತ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಮಕ್ಕಳ ಶಿಕ್ಷಣ ಪ್ರಾರಂಭವಾದಾಗ ಸ್ವಲ್ಪ ಸಮಯದಲ್ಲೇ ಶಿಕ್ಷಣಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ಯಾವಾಗ ಬಾಬೋರಲ್ಲಿ ಹಾಸ್ಟೆಲ್ ತೆಗೆದ್ರು ಮಕ್ಕಳ ಸಲುವಾಗಿ, ಆವಾಗ ಸಂಖ್ಯೆ ಹೆಚ್ಚಾಯಿತು. ಆ ದಿನಗಳಲ್ಲಿ ಬಾಬಾ ಅವರು ಒಂದು ಕಟ್ಟಡವನ್ನು ನಿರ್ಮಿಸಲಾಗುತ್ತಿತ್ತು. ಬ್ರಹ್ಮ ಬಾಬೋರ್ ಅಂದರೆ ದಾದಾ ಲೇಖರಾಜರು ತಮಗೊಂದು ಮನೆ ಕಟ್ತಾಯಿದ್ರು. ಸುಂದರವಾದಂಥ ದೊಡ್ಡ ಮನೆ ಕಟ್ತಾಯಿದ್ರು. ಅದು ವಾಸ್ತವಿಕವಾಗಿ ಅವರ ಲೌಕಿಕ ಕುಟುಂಬದವರಿಗೆ ಬೇಕಾಗಿತ್ತು. ಲೌಕಿಕದವ್ರ ಸಲುವಾಗಿ ಇತ್ತದು. ಸತ್ಸಂಗೆ ಬರುವ ಮಾತೆಯರು ತಮ್ಮ ಮಕ್ಕಳಿಗೆ ಒಂದು ಬೋರ್ಡಿಂಗ್ ಮಾಡಬೇಕೆಂಬ ಹಾಗೂ ಅಲ್ಲಿ ಅವರ ಮಕ್ಕಳು ರಾಜ್ಯ ವಿದ್ಯೆಯನ್ನು ಜೊತೆಗೆ ಈಶ್ವರಿ ವಿದ್ಯೆಯನ್ನು ಸಹ ಓದಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅವರೆಲ್ಲ ಬಂದವರೆಲ್ಲ ಏನು ಹೇಳಿದರು, ಬಾಬಾ ನಮಗೆ ರಾಜವಿದ್ಯೆ ಮಕ್ಕಳಿಗೆ ಕೊಡಿಸಿ ಮತ್ತು ಈ ಆಧ್ಯಾತ್ಮಿಕವನ್ನು ಕೊಡಿಸಿ ಅಂದಾಗ ತಕ್ಷಣ ಬಾಬಾ ಅವರು ತಕ್ಷಣ ಏನು ಮಾಡಿದರು, ಅವರು ಕಟ್ಟುತ್ತಿದ್ದ ಮನೆಯ ಬೋರ್ಡಿಂಗನ್ನು ಮಾಡಿದರು. ಮತ್ತು ಆಗ ಏನು ಆಜ್ಞೆ ಮಾಡಿದರು ಬಾಬಾವರು, ಇದನ್ನು ಬೇಗ ಮುಗಿಸ್ರಿ ಅಂಥೇಳಿ ಆಜ್ಞೆ ಮಾಡಿದರು. ಆ ದಿನಗಳಲ್ಲಿ ದೊಡ್ಡ ವಯಸ್ಸಿನ ಕನ್ಯೆಯರು ಜ್ಞಾನ ಪಡೆಯಲು ಬರುತ್ತಿದ್ದರು ಮತ್ತು ಅಲ್ಲಿನೂ ಸಹ ಸ್ವಲ್ಪ ದೊಡ್ಡವರು ಬರ್ತಿದ್ದರು. ಒಮ್ಮೆ ಬಾಬಾ ಅವರು ಕ್ಲಾಸ್ನಲ್ಲಿ ಸಣ್ಣ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲು ತಯಾರಾಗಿರುವಾಗ ಎಂದು ಕೇಳಿದರು. ಮತ್ತು ಕೇಳಿದ್ರೆ, ನೀವು ಸಣ್ಣ ಮಕ್ಕಳಿಗೆ ವಿದ್ಯೆ ಯಾರು ಕಲಿಸ್ಕೊಡ್ತೀರಿ ಅದ್ರಾಗ? ಆಗ ಬ್ರಹ್ಮಕುಮಾರಿ ಕುಮಾರಿಕಾ ಅಂದ್ರೆ ದಾದಿ ಪ್ರಕಾಶ್ ಮಣಿಜಿಯವರು, ಚಂದ್ರಮಣಿ ದಾದಿಯವರು, ಶಾಂತಾಮಣಿ ದಾದಿ ಹಾಗೂ ನಾನು ಬ್ರಹ್ಮಕುಮಾರಿ ಗುಲ್ಜಾರ್ ಅವರು ಹೇಳ್ತಾರೆ, ನಾನು ಸಹ ಇದ್ದೆ ಅದರಲ್ಲಿ. ಇದೆಲ್ಲ ಗುಲ್ಜಾರ್ ದಾದಿ ಹೇಳ್ತಿದ್ದಾರೆ. ಬ್ರಹ್ಮಕುಮಾರಿ ಹೃದಯ ಪುಷ್ಪ ಜೊತೆಗೆ 2-3 ಮಾತೆಯರು ಜವಾಬ್ದಾರಿ ತೆಗೆದುಕೊಳ್ಳಲು ತಮ್ಮ ಕೈಗಳನ್ನು ಮೇಲೆತ್ತಿದ್ದರು. ಇದರಲ್ಲಿ ಹೃದಯ ಪುಷ್ಪ ದಾದಿಯವರು ಮಾತೆಯರು, ಇನ್ನೂ ಕೆಲವು ಮಂದಿ ಮಾತೆಯರಿದ್ದರು. ಗುಲ್ಜಾರ್ ದಾದಿಯವರು, ದಾದಿ ಪ್ರಕಾಶ್ ಮಣಿಯವರು, ಚಂದ್ರಮಣಿ ದಾದಿ, ಶಾಂತಮಣಿ ದಾದಿ, ಇವರೆಲ್ಲರೂ ಏನು ಮಾಡಿದ್ರು ಅಂದ್ರೆ, ಅಲ್ಲಿ ಅವರು ಟೀಚರಾಗಿ ಆ ಮಕ್ಕಳಿಗೆ ಓದಿಸಲಕ್ಕೆ ಕೈ ಎತ್ತಿದರು. ಅತಿ ಶೀಘ್ರದಲ್ಲಿಯೇ ಬೋರ್ಡಿಂಗ್ ಪ್ರಾರಂಭವಾಯಿತು. ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ಬಟ್ಟೆ, ಯೂನಿಫಾರ್ಮು, ಎಲ್ಲರಿಗೂ ಒಂದೇ ರೀತಿಯ ಹಾಸಿಗೆ ಮುಂತಾದವುಗಳು ತಯಾರು ಮಾಡಲಾಯಿತು. ಅಂದರೆ ಸಿಸ್ಟಮೆಟಿಕ್ ಹೆಂಗೆ ಸ್ಕೂಲ್ನಾಗ ಇರ್ತದಲ್ಲ ಹಂಗೆ ಮಾಡಿದರು. ರಾಜಕುಮಾರರ ರೀತಿ ಅವರ ಪಾಲನೆಯಾಗುತ್ತಿತ್ತು. ಇಲ್ಲಿ ಗುಲ್ಜಾರ್ ದಾದಿ ಹೇಳ್ತಾರೆ, ಬಾಬಾ ಅವರು ಈ ಮುಂಚೆನೂ ದಾದಿ ಹೇಳಿದರು, ಬಾಬಾ ಅವರು ಎಷ್ಟು ಪ್ರೀತಿ ಮಾಡ್ತಿದ್ರಂದ್ರೆ, ದಾದಾ ಲೇಖರಾಜ್ ಅವರು, ಬ್ರಹ್ಮ ಬಾಬಾ ಅವರು ಸಣ್ಣ ಮಕ್ಕಳಿಗೆ ಅವ್ರದ್ದು ರಾತ್ರಿ 10 ಗಂಟೆಗೆ ಮನ್ಕೊಳ್ಳೋ ತನಕ ವ್ಯವಸ್ಥೆ ಮಾಡಿ, ಅವ್ರಿಗೆ ಮನ್ಕೊಳ್ಳೋ ಮುಂದೆ ಅಲ್ಲಿ ಲೋಬಾನ್ ಹಾಕಿ, ಮಂಚದಾನಿ ಹಾಕಿ, ಎಲ್ಲರಿಗೆ ಧ್ಯಾನದಲ್ಲಿ ಕುಂಡ್ರಿಸಿ ಮನಗಿಸ್ತಿದ್ರು. ಅಷ್ಟು ಬಾಬಾ ಅವರು ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ತಿದ್ದರು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಅವರಿಗೆ ಸ್ನಾನ ಮಾಡಿಸಲಾಗುತ್ತಿತ್ತು. ಹಾಗೆ ರಾತ್ರಿಯಲ್ಲೂ ಸಹ ಕೈ ಕಾಲು ಮುಖವನ್ನು ತೊಳೆದು ಮಲಗುತ್ತಿದ್ದರು. ಅವರಿಗಾಗಿ ಒಂದು ಸಣ್ಣ ಔಷಧಾಲಯ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಅಂದರೆ ಎಲ್ಲ ವ್ಯವಸ್ಥೆ ಮಾಡಿದರು ಬಾಬುವರು. ಬೋರ್ಡಿಂಗ್ನಲ್ಲಿ ಇಡೀ ದಿನದ ದಿನಚರ್ಯ ಹಾಗೂ ಶಿಕ್ಷಣ ಜ್ಞಾನಯುಕ್ತ ರೀತಿಯಿಂದ ನಡೆಯುತ್ತಿತ್ತು. ಹಾಗೂ ಬಹಳ ಆತ್ಮಿಕ ಪ್ರೀತಿಯಿಂದ ಖುಷಿ ಕುಮಾರಿ ಹಾಗೂ ಖುಷಿ ಕುಮಾರರ ಹಾಗೆ ಆಧ್ಯಾತ್ಮಿಕ ರೀತಿಯ ಶಿಕ್ಷಣ ಜೊತೆ ಪಾಲನೆಯನ್ನು ಸಹ ಅವರಿಗೆ ಸಿಗುತ್ತಿತ್ತು. ನೋಡಿ, ಇಲ್ಲಿ ಮಾತು ಬಹಳ ಮಹತ್ವದ. ಅವ್ರು ಎಷ್ಟು ಬಾಬುವ್ರ ಸಾಕಾರದಲ್ಲಿ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಟ್ಟರು, ಅದೇ ಪ್ರಕಾರವಾಗಿ ಪರಮಾತ್ಮ ಬಂದು ನಮಗೆಲ್ಲ ಪ್ರೀತಿ ಕೊಡ್ತಾರೆ. ಬೋರ್ಡಿಂಗ್ನಲ್ಲಿ 6 ವರ್ಷದಿಂದ 10 ವರ್ಷದ ವಯಸ್ಸಿನ ಮಕ್ಕಳಿಗೆ ಬೇರೆ ಕ್ಲಾಸು ಮಾಡುತ್ತಿದ್ದರು. ಹಾಗೂ 11ರಿಂದ 14 ವರ್ಷದ ಕನ್ಯರಿಗೆ ಬೇರೆ ತರಗತಿ ಇರುತ್ತಿತ್ತು. ಮಕ್ಕಳ ದಿನಚರ್ಯ ಈ ರೀತಿಯಾಗಿರುತ್ತಿತ್ತು. ಬೆಳಗ್ಗೆ 5 ಗಂಟೆಗೆ, ಇಲ್ಲಿ ದಿನಚರ್ಯ ಹೇಳ್ತಾರೆ ಮಕ್ಕಳನ್ನಾಗಿ, ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಗೆ ತಿರುಗಾಡಲು ಹೋಗುತ್ತಿದ್ದರು. ಅಲ್ಲಿ ಅವರಿಗೆ ಚೇತನತೆ ಇರಲೆಂದು ವ್ಯಾಯಾಮ ಮಾಡಿಸಲಾಗುತ್ತಿತ್ತು. ಅಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ಬೇಕಾಗಿತ್ತು. ಹಾಗೂ ಶಾಂತಿ ಸಮಾಧಿಯಲ್ಲಿ ಕುಂಡ್ರಿಸಲಾಗುತ್ತಿತ್ತು, ಅವರಿಗೆ ಕುಳಿಸ್ತಾಯಿದ್ರು. ಅವರು 6:30 ಗಂಟೆಗೆ ಬೋರ್ಡಿಂಗಿಗೆ ಬಂದು ಸ್ನಾನ ಮಾಡಿ ತಿಂಡಿ ತಿನ್ನುವುದು 8 ಗಂಟೆಗೆ. ನಿಮಿತ್ತ ವಿದ್ಯೆ ಪ್ರಾರಂಭವಾಗುತ್ತಿತ್ತು. ಅದರಲ್ಲಿ ರಾಜ್ಯವಿದ್ಯೆಯೂ ಜೊತೆಗೆ ಆಧ್ಯಾತ್ಮಿಕ ಈಶ್ವರೀಯ ವಿದ್ಯೆಯನ್ನು ಸಹ ಓದಿಸಲಾಗುತ್ತಿತ್ತು. ಅವರಿಗೆ ಸಿಂಧಿ, ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಕಲಿಸಿಕೊಡಲಾಗುತ್ತಿತ್ತು. ಜೊತೆಗೆ ಗಣಿತವನ್ನು ಸಹ ಓದಿಸುತ್ತಿದ್ದರು. ಉದಾಹರಣೆಗಾಗಿ ಹಿಂದಿ ಭಾಷೆಯಲ್ಲಿ ಪಾಠ ಆತ್ಮದೊಂದಿಗೆ
ಸಂಬಂಧಿತವಾಗುತ್ತಿತ್ತು. ಅಂದ್ರೆ ಅವರಿಗೆ ಆತ್ಮನ ಹಿಂದಿಯಲ್ಲಿ ಮತ್ತು ಗಣಿತವನ್ನು ಕಲಿಸಿಕೊಡ್ತು. ಈ ಪಾಠಗಳಲ್ಲಿ ಈ ಪ್ರಕಾರ ಬರೆಯಲಾಗುತ್ತಿತ್ತು. ಅದಕ್ಕೆ ಈ ಪ್ರಕಾರ ಅವರಿಗೆ ವಿದ್ಯೆಯನ್ನು ಓದಿಸ್ತಾ ಇದ್ದರು. ಈ ಪ್ರಕಾರವಾಗಿ ಬಾಬುವರು ಮಕ್ಕಳಿಗೆ ಯಾವ ಟ್ರೈನಿಂಗ್ ಕೊಟ್ಟರು ಅಂತ ಹೇಳ್ತಾರೆ. ಇದನ್ನು ಮುಂದೆ ವರ್ಷೋಣ. ಈ ಮುಂದಿನ ವಿಚಾರವನ್ನು ಮತ್ತೆ ನೋಡೋಣ. ಇನ್ನೂ ದಿನಚರಿ ಬಗ್ಗೆ ಹೇಳ್ತಾರೆ. ಇದು ಮಕ್ಕಳಿಗೆ ಹೆಂಗಿತ್ತು, ಯಾವ ಪ್ರಕಾರ ವಿದ್ಯೆ ಓದಿಸ್ತಾ ಇದ್ದರು ಅಂದರೆ ಇವತ್ತು ಜಗತ್ತಿಗೆ 148 ದೇಶದಲ್ಲಿ ಆಶ್ರಮ ತೆಗಿಲಕ್ಕೆ ನಿಮಿತ್ತರು ಯಾರಪ್ಪ ಅಂದ್ರೆ ಇವರೇ ದಾದಿಗಳು. ಇವರೇ ಮಾಡಿದ ತಪಸ್ಯ, ಆವಾಗಿನ ಕೊಟ್ಟ ಶಿಕ್ಷಣ ಇದುವರೆಗೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ 14 ವರ್ಷ ಕಾಲ ತಪಸ್ಸೆ ಮಾಡಿದ ದಾದಿಗಳು, ಸುಮಾರು 380 ಜನ ದಾದಿಗಳು, ಸ್ವಲ್ಪ ಜನ ಅಣ್ಣಂದಿರಿದ್ದರು. ಇವರು ಮಾಡಿದ ತಪಸ್ಯ, ಇವರು ಮಾಡಿದ ಎಲ್ಲ ಒಂದು ತ್ಯಾಗದಿಂದ ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಈ ಭಗವಂತನ ಕಾರ್ಯ ಸುವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆ ಆಧಾರ ಅಂದ್ರೆ ಈ ದಾದಿಗಳ ಜೀವನ, ಅವ್ರು ಮಾಡಿದ ಧಾರಣೆ, ಅವ್ರು ಮಾಡಿದ ಸೇವೆ. ಇವತ್ತು ನಾವೆಲ್ಲ ಲಾಭ ಪಡಿತಾ ಇದ್ದೀವಿ. ಮುಂದಿನ ಭಾಗವನ್ನು ಮತ್ತೆ ನಾಳೆ ನೋಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.